ವೀಕ್ಷಕರೇ, ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನು ಪ್ರೋತ್ಸಾಹಿಸಿ. ಪರಮಾನಂದ ದೇವಸ್ಥಾನಕ್ಕೆ ಬಂತು ಹೊಸ ಪಲ್ಲಕ್ಕಿ. ಹುಣಸಗಿಯ ಹೆಬ್ಬಾಳಕ್ಕೆ ಭಕ್ತರಿಂದ ಅಭಿಷೇಕ ಆರತಿ. ಇಷ್ಟಾರ್ಥ ನೆರವೇರಿಸೋ ಪರಮಾನಂದನ ಮಹಿಮೆ ಅಪಾರ. ಡೊಳ್ಳು ಬಾರಿಸುತ್ತಾ ಹೆಜ್ಜೆ ಹಾಕ್ತಿರೋ ಭಕ್ತರು. ತಮ್ಮೂರಿನ ಆರಾಧ್ಯ ದೈವನಿಗೆ ಹೊಸ ಪಲ್ಲಕ್ಕಿ ಸೇವೆ ಮಾಡುವ ಅವಕಾಶ ಬಂದಿದ್ದಕ್ಕೆ ಸಂಭ್ರಮ. ಪಟಾಕಿ ಸಿಡಿಸಿ ಭಕ್ತರ ಹರ್ಷೋಲ್ಲಾಸ. ಎಸ್ ವೀಕ್ಷಕರೇ, ಇದು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹೆಬ್ಬಾಳಕೆ ಗ್ರಾಮದಲ್ಲಿ ಶ್ರೀ ಪರಮಾನಂದ ದೇವಸ್ಥಾನದಲ್ಲಿ ಕಂಡುಬಂದ ದೃಶ್ಯ. ಶ್ರಾವಣ ಸೋಮವಾರ ಅಂದ್ರೆ ಪ್ರತಿ ಯಾವಾಗಲೂ ಪೂಜೆ ಮಾಡೋದಕ್ಕಿಂತ ಈ ಶ್ರಾವಣ ಸೋಮವಾರಗಳಲ್ಲಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಪ್ರತಿ ಸೋಮವಾರ ಸಾಕಷ್ಟು ಜನ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ವಿಶೇಷವಾಗಿ ಪರಮಾನಂದ ಅಭಿಷೇಕ ಮಾಡ್ತಾರ. ಅದ್ರಾಗ ಈ ವರ್ಷ ಉತ್ಸವ ಪಲ್ಲಕ್ಕಿ ಮೂರ್ತಿನ ಹೊಸದಾಗಿ ಮಾಡಿಸಿದಾರೆ. ಹಾಗಾಗಿ ವಿಶೇಷವಾಗಿ ಪೂಜೆಗಳೆಲ್ಲ ನಡೀತದ. ತುಂಬಾ ಶ್ರೇಷ್ಠವಾದ ಒಂದು ದೇವರು ಅಂತ ಹೇಳ್ಬೋದು. ತುಂಬಾ ಪವರ್ಫುಲ್ ದೇವರು ಅಂತ ಹೇಳ್ಬೋದು. ನಾವು ಏನೇ ಇಷ್ಟಾರ್ಥಗಳು ಇಲ್ಲಿ ಬೇಡ್ಕೊಂಡ್ರು ಎಲ್ಲ ಸಕ್ಸಸ್ ಆಗುತ್ತೆ ಅಂತ ನನ್ನ ಅನಿಸಿಕೆ. ನಮ್ಗೆ ಈಗೆಲ್ಲ ಆಗಿದೆ ಸರ್. ಅದೆಲ್ಲ ಗುಲ್ಬರ್ಗಾದಿಂದ ಬಂದಿದ್ದೇವೆ ಸರ್. ಗುಲ್ಬರ್ಗ ಕಡೆ ಬರ್ತಾ ಇರ್ತೀವಿ ಅವಾಗ. ಇದು ಹೆಬ್ಬಾಳಕೆ ಪರಮಾನಂದ ಉತ್ಸವ. ಆ್ಯಕ್ಚುಲಿ ಶ್ರಾವಣ ತಿಂಗಳದ 4ನೇ ಕೊನೆ ಸೋಮವಾರದಿಂದ ನಾವು ಜಾತ್ರೆ ಮಾಡ್ತೀವಿ. ಇವತ್ತು 3ನೇ ಸೋಮವಾರ. ಈ ಭಕ್ತರ ಪರಮಾನಂದ ಇವರು ನಮ್ಗೆ ಆಲ್ರೆಡಿ ಗೊತ್ತಿದೆ. ಆದಿ ವಚನಕಾರರು ಇವರು ಕೂಡ ಕೊಡೆಕಲ್ ಬಸವಣ್ಣನವರ ಮತ್ತು ಇವರು ಕೂಡ ಒಂದೇ ಶತಮಾನದಲ್ಲಿ ಬರ್ತಾರೆ. ಈಗ ಇವರಿಗೆ ಇಲ್ಲಿ ತಿಳ್ಕೊಂಡು ಬಾಂಬೆ, ಪುನಾ ಹೀಗೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತರಿದ್ದಾರೆ. ಈಗ ರೀಸೆಂಟಾಗಿ ಕೆಲವರು ಭಕ್ತರು, ಅವರು ಗಂಗಾಧರ ಪಾಟೀಲ್ ಅವರಂತ, ಇಲ್ಲಿ ನಮ್ಮ ಸುರ್ಪುರ್ ಮಂಗಳೂರು ಅವರು ಏನು ಮಾಡಿದ್ರಪ್ಪ ಅಂತಂದರೆ ಅವ್ರಿಗೆ ಕೆಲವೊಂದು ಬೇಡಿಕೆಗಳಿದ್ದು, ವೈಯಕ್ತಿಕ ಗಿಡಗಳು. ಅವರು ಫ್ಯಾಮಿಲಿ ಒಳಗೆ ಒಂದು PSI ಆಗಬೇಕಂತ ಬೇಡಿಕೆ ಇತ್ತಂತ. ಆ ಬೇಡಿಕೆ ಆದರೆ ನಾವು ಪಲ್ಲಕ್ಕಿನ ಮಾಡಿಸ್ಕೊಡ್ತೀವಿ ಅಂತ ಅವ್ರು ಬೇಡಿಕೊಂಡಿದ್ರು. ಸೊ ಅವರು ಆಗಿಂದ 1 ವರ್ಷದೊಳಗೆ ಅದು ಈ ಬೇಡಿಕೆ ಈಡೇರೋದ್ರಿಂದ ಸುಮಾರು 1,20,000 ರೂಪಾಯಿ ಖರ್ಚು ಮಾಡಿ ತಮ್ಮ ಸ್ವಂತ ದುಡ್ಡದಲ್ಲಿ ಯಾದಗಿರಿಯಲ್ಲಿ 1 ವರ್ಷ ಪೂರ್ತಿ ಪಲ್ಲಕ್ಕಿ ಮಾಡೋಕ್ಕೆ ಹೇಳ್ಕೊಟ್ಟಿದ್ರು ಅವರು. ಸುಮಾರು 3.5-4 ಕ್ವಿಂಟಲ್ ಪಲ್ಲಕ್ಕಿದೆ. ಪರಮಾನಂದ ದೇವಸ್ಥಾನಕ್ಕೆ ಭಕ್ತರು ಹೊಸ ಪಲ್ಲಕ್ಕಿಯನ್ನ ಅದ್ಧೂರಿಯಾಗಿ ಬರಮಾಡಿಕೊಂಡ್ರು. ಭಕ್ತಾದಿಗಳು ತಮ್ಮ ಬೇಡಿಕೆ ಈಡೇರುವುದರಿಂದ ಶ್ರೀ ಪರಮಾನಂದ ದೇವಸ್ಥಾನಕ್ಕೆ ದೊಡ್ಡದಾದ ಪಲ್ಲಕ್ಕಿಯನ್ನ ಮಾಡಿಸಿ ಬೆನಕನಹಳ್ಳಿಯಿಂದ ಪರಮಾನಂದ ದೇವಾಲಯದವರೆಗೂ ಅದ್ದೂರಿ ಡೊಳ್ಳು ಬಾರಿಸುತ್ತಾ ಪಟಾಕಿ ಸಿಡಿಸಿ ಮೆರವಣಿಗೆ ಮೂಲಕ ಬರಮಾಡಿಕೊಂಡ್ರು. ವಿಶೇಷ ದಿನ ಅಂತಂದರೆ ಇವತ್ತು ಪರಮಾನಂದರ ಹೊಸ ಪಲ್ಲಕ್ಕಿ ವಿಜೃಂಭಣೆ ಮೂಲಕ, ಬೆಳ್ಳಿನ ಮೂಲಕ ಮತ್ತು ಶಾಲಾ ವಿದ್ಯಾರ್ಥಿಗಳು ಲೇಜಿಮ್ ಆಡುವುದರ ಮೂಲಕ ಪರಮಾನಂದರ ಪಲ್ಲಕ್ಕಿ ಮೇಲೆ ಪರಮಾನಂದನ ಬೆಟ್ಟಕ್ಕೆ ಆಗಮಿಸುತ್ತದೆ. ಮತ್ತು 4ನೇ ಸೋಮವಾರ ಜಾತ್ರೆ, ಪರಮಾನಂದರ ಜಾತ್ರೆ ಇದ್ದು, ದಯವಿಟ್ಟು ಎಲ್ಲ ಭಕ್ತರಲ್ಲಿ ವಿನಂತಿ ಏನೆಂದರೆ ಪರಮಾನಂದ 4ನೇ ಸೋಮವಾರ ಜಾತ್ರೆಗೆ ಬಂದು ಆಗಮಿಸಿ ಎಲ್ಲರೂ ಸಹಕರಿಸಿ ಎಲ್ಲರೂ ಪರಮಾನಂದನ ಆಶೀರ್ವಾದವನ್ನು ಪಡೆದುಕೊಂಡು ಮತ್ತು ಎಲ್ಲರೂ ಶಾಂತ ರೀತಿಯಿಂದ ವರ್ತನೆ ಮಾಡಿ. ಇನ್ನು ಹಲವು ಭಕ್ತಾದಿಗಳು ದೀರ್ಘದಂಡ ನಮಸ್ಕಾರ ಹಾಕುವುದರ ಮೂಲಕ ತಮ್ಮ ಹರಕೆಯನ್ನ ಈಡೇರಿಸಿದ್ರು. ಇದೇ ವೇಳೆ ಶಾಲೆ ಮಕ್ಕಳು ಲೈಜಿಂಗ್ ಮಾಡಿ ಗಮನ ಸೆಳೆದ್ರು.
ಇವತ್ತು ಹಬ್ಬದ ಕಳೆ ಮೂಡಿದೆ. ನಾವು ಇನ್ನೊಂದು 4-5 ದಿನ ಬಿಟ್ಟು ಮತ್ತೆ ಪರಮಾನಂದ ಪಲ್ಲಕ್ಕಿ ತೊಗೊಂಡು ಅದೇ ಪಲ್ಲಕ್ಕಿ ತೊಗೊಂಡು ನಾವು ಒಳಗೆ ಹೋಗಿರ್ತೀವಿ ತಿಂತಣಿಗೋಸ್ಕರ. ತಿಂತಣಿಗೆ ಹೋಗ್ತೀವಿ. ತಿಂತಣಿಗೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಮತ್ತೆ ವೀರಗಾಶ ನಡೀತದೆ, ಪುರುವಂತಿಗೆ ಅಂತ ಕರಿತೀವಿ ನಾವು. ಅದನ್ನ ನಡೆದ್ಬಿಟ್ಟು ಪಲ್ಲಕ್ಕಿ ಒಳಗೆ ಮುಗಿಸ್ಕೊಂಬಂದು ಮತ್ತೆ ಜಾತ್ರೆ ಆಗುತ್ತೆ. ಸೋಮವಾರ ದಿನ ಜಾತ್ರೆ ಆಗುತ್ತೆ. ಎಲ್ರಿಗೂ ನಮಗೊಂಥರ ಖುಷಿ ಇದೆ, ಖುಷಿ ವಾತಾವರಣ ಇದೆ. ಈ ದೈವ ಅಷ್ಟೇ ಕೂಡ ಪ್ರಶಾಂತವಾದ ಜಾಗ ಇದೆ. ನಮ್ಮ ಇಡೀ ಊರು ಇಲ್ಲಿ ನಿಂತುಬಿಟ್ರೆ ಸಾಕು 4-5 ಊರುಗಳು ಕಾಣ್ತವೆ. ಇಲ್ಲಿದೆ ನೋಡಿದರೆ ನೇಚರಲ್ಲೂ ಕೂಡ ನಮ್ಮದು ಭಾಳ ವ್ಯವಸ್ಥಿತವಾದ ಪ್ರದೇಶ ಇರೋದ್ರಿಂದ ನಮಗೆ ಇಲ್ಲಿ ಈ ಕ್ಷಣಕ್ಕೆ ನಾವು ಎಲ್ಲ ಸೇರೋದ್ರಿಂದ ಭಾಳ ಖುಷಿಯಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಭಕ್ತರು ಡೊಳ್ಳು ಪದಗಳ ಹಾಡಿದ್ದು ಗಮನ ಸೆಳೆಯಿತು. ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿ ದರ್ಶನ ಪಡೆದರು. ಇದೇ ವೇಳೆ ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಇತ್ತು. ರಥೋತ್ಸವದ ದಿನ ಸಮೀಪಿಸುತ್ತಿದ್ದು ಅಲಂಕಾರವೂ ಸೊಗಸಾಗಿದೆ. ಸಾಕಷ್ಟು ಭಕ್ತಾದಿಗಳು ಪಾದಯಾತ್ರೆಯ ಮೂಲಕ ಬಂದು ದರ್ಶನ ಪಡೆಯಲು ಕಾತರರಾಗಿದ್ದಾರೆ. ಹೊಸ ಪಲ್ಲಕ್ಕಿ ಬಂದ ಗಳಿಗೆಯಲ್ಲಿ ಸರ್ವ ಭಕ್ತರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಂದು ಅಭಿಷೇಕ ಮಾಡಿದ್ರು. ಶ್ರೀ ಪರಮಾನಂದನ ಆಶೀರ್ವಾದ ಪಡೆದು ಪುನೀತರಾದರು. ನ್ಯೂಸ್ 24 ಭಾರತ್ ಯಾದಗಿರಿ. ನ್ಯೂಸ್ 24 ಭಾರತ್ ನೈಜ ಸುದ್ದಿ ಅನಾವರಣ. ಹಳ್ಳಿ ಟು ಡೆಲ್ಲಿ.